ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಮಗುಗೆ 6 ತಿಂಗಳ ನಂತರ ಸೆರೆಲೆಕ್ಸ್ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಯಾವ ಥರ ಸೆರೆಲೆಕ್ಸ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕಪ್ ರಾಗಿನ ಮೊಳಕೆ ಬರ್ಸಿದ್ದೀನಿ. ಚೆನ್ನಾಗಿ ಮೊಳಕೆ ಬಂದಿದೆ. ಬೆಳಗ್ಗೆ ತೊಳೆದಿಟ್ಬಿಟ್ಟು ನೆನೆಸೋಕೆ ಇಟ್ಬಿಟ್ಟಿದ್ದೀನಿ. 12 ಗಂಟೆ ನೆನೆಸಿದ್ದೀನಿ. ಚೆನ್ನಾಗಿ ಮೊಳಕೆ ಬಂದಿದೆ, ನೀವೇ ನೋಡ್ತಿರ್ಬೋದು. ತುಂಬಾ ಒಳ್ಳೆಯದು. ನಂತರ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ಗೆ 2 ಕಪ್ ಅಕ್ಕಿ ಹಾಕ್ಕೊತಿದ್ದೀನಿ. ಸೆರೆಲೆಕ್ಸ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊತಿದ್ದೀನಿ. 2 ಸ್ಪೂನ್ ತೊಗರಿಬೇಳೆ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. 2 ಸ್ಪೂನ್ ಅವರೆಕಾಳು ಹಾಕ್ಕೊತಿದ್ದೀನಿ. 2 ಸ್ಪೂನ್ ಅಲಸಂದಿ ಕಾಳು ಮತ್ತು 2 ಸ್ಪೂನ್ ಸೆನ್ನಂಗಿ ಬೇಳೆ ಹಾಕ್ಕೊತಿದ್ದೀನಿ. 2 ಸ್ಪೂನ್ ಮೆಟ್ಟಿಗೆ ಕಾಳು, 2 ಸ್ಪೂನ್ ಉದ್ದಿನ ಬೇಳೆ, 2 ಸ್ಪೂನ್ ಪುಟಾಣಿ ಹಾಕ್ಕೊತಿದ್ದೀನಿ. 2 ಸ್ಪೂನ್ ಹೆಸರು ಕಾಳು ಹಾಕ್ಕೊತಿದ್ದೀನಿ. 2 ಸ್ಪೂನ್ ಶೇಂಗಾ ಹಾಕ್ಕೊತಿದ್ದೀನಿ. 2 ಸ್ಪೂನ್ ಬಾದಾಮಿ, 2 ಸ್ಪೂನ್ ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನು 2 ಸ್ಪೂನ್ ಪಿಸ್ತಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಾನು ಸೆರೆಲೆಕ್ಸ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ನಾನು ಮತ್ತು ಆಗಲೇ ಮೊಳಕೆ ಬರಿಸಿರೋವಂಥ 1 ಕಪ್ ಮೊಳಕೆ ಬರಿಸಿರೋವಂಥ ರಾಗಿ ಮತ್ತು ಅಷ್ಟು ಇಂಗ್ರೀಡಿಯೆಂಟ್ಸ್ ಕಾಳುಗಳನ್ನು ನಾನು ತೊಗೊಂಡಿದ್ದೀನಿ ಸೆರೆಲೆಕ್ಸ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ಮನೆಯಲ್ಲೇ ಮಾಡಿದ್ರೆ ತುಂಬಾ ಒಳ್ಳೆಯದು. ಹೊರಗಡೆ ತರೋದಕ್ಕಿಂತ ಮನೆಗೆ ಮಾಡೋದು ತುಂಬ ಒಳ್ಳೆಯದು. ಹೊರಗೆ ತಂದಿರೋವಂಥ ಸೆರೆಲೆಕ್ಸ್ ಪೌಡ್ರ್ ಹೇಗಿರುತ್ತೋ ನಮ್ಗೆ ಗೊತ್ತಿಲ್ಲ. ಒಂದು ಪಾತ್ರೆ ತೊಗೊಂಬಿಟ್ಟು ಅಷ್ಟು ಕಾಳುಗಳನ್ನು ಅದರೊಳಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ನಾನು. ಎಷ್ಟಾದರೂ ಹಾಕ್ಕೊಬೋದು ನೀವು. 2 ಸಾರಿ ವಾಶ್ ಮಾಡ್ಕೋಬೇಕು. 2 ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ವಾಶ್ ಮಾಡ್ಕೊತಿದ್ದೀನಿ ನಾನು. ನೀವೇ ನೋಡ್ತಿರ್ಬೋದು. ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಇಡೀ ದಿನ ಒಣಸ್ಕೊತಿದ್ದೀನಿ ನಾನು. ನೀವೇ ನೋಡ್ತಿರ್ಬೋದು. ಒಣಗಕ್ಕೆ ಇಟ್ಟಿದ್ದೀನಿ ನಾನು. ಚೆನ್ನಾಗಿ ಒಣಗಿದೆ. ಸಾಯಂಕಾಲ ಬಂದು ನೋಡಿದರೆ ನೋಡ್ತಿರ್ಬೋದು ಚೆನ್ನಾಗಿ ಒಣಗಿವೆ ರಾಗಿ, ಮೊಳಕೆ ಬಂದಿರುವಂಥ ರಾಗಿ ಕಾಳು ಮತ್ತು ಅಷ್ಟು ಕಾಳುಗಳನ್ನು ಚೆನ್ನಾಗಿ ಒಣಗಿಬಿಟ್ಟಿದೆ. ನೀವೇ ನೋಡ್ತಿರ್ಬೋದು. ಚೆನ್ನಾಗಿ ಒಣಸ್ಕೊಂಡಿದ್ದೀನಿ. ತುಂಬ ಬಿಸಿಲಿರೋದ್ರಿಂದ ಬೇಗನೆ ಒಣಗಿಬಿಟ್ಟಿದ್ದಾವೆ. ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಒಣಗಿದೆ ಅಂತ. ಈಗ ನಾನು ಕಾಳುಗಳನ್ನು ಒಣಸ್ಕೊಂಡಿದ್ದೀನಲ್ವ, ಬೇಳೆ ಅವೆಲ್ಲ ಅವರೆಕಾಳು ಅವೆಲ್ಲ ಒಣಸ್ಕೊಂಡಿದ್ದೀನಲ್ವ, ಅವು ಹಂಚಿನಾಗ ಹಾಕಿ ಹುರಿಬೇಕು. ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಹಂಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಬೇಕು. ಕಾದಾದ ನಂತರ ಅಷ್ಟು ಕಾಳುಗಳನ್ನು ನಾನು ಹಂಚಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಹುರ್ಕೋಬೇಕು. ನೀವೇ ನೋಡ್ತಿರ್ಬೋದು. ಇಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಹುರ್ಕೋಬೇಕು. ನೋಡಿ ನೀವೇ, ಇಷ್ಟು ಸಾಕಂತ ಅನಿಸ್ತಿದೆ. ನೀವೇ ನೋಡ್ತಿರೋದಲ್ವ ವಿಡಿಯೋದಾಗ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇಷ್ಟು ಸಾಕು. ಈಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಆರೋದಕ್ಕೆ ಬಿಡ್ತಿದ್ದೀನಿ ನಾನು. ಸ್ವಲ್ಪ ಆರಿದಾಗ ಮಿಕ್ಸಿಗೆ ಇಟ್ರೆ ಚೆನ್ನಾಗಿರುತ್ತೆ. ಬಿಸಿ ಇರೋಕೆ ಇಟ್ಟರೆ ಒಂಥರ ಹೀಟ್ ಆಗಿಬಿಡ್ತದೆ. ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ ನಾನು. ನೀವೇ ನೋಡ್ತಿರ್ಬೋದು. ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಸೈಡಲ್ಲಿ ಇಟ್ಕೊತೀನಿ ನಾನು. ಸೈಡಲ್ಲಿ ಇಟ್ಬಿಟ್ಟು ಮಿಕ್ಸಿ ಜಾರ್ ತೊಗೊತೀನಿ. ನೀವೇ ನೋಡ್ತಿರ್ಬೋದು. ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅಷ್ಟು ಕಾಳುಗಳನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಬಿಟ್ಟು ಅಷ್ಟು ಹಾಕ್ಕೊತಿದ್ದೀನಿ. ಸ್ವಲ್ಪ ಇದಾವಲ್ಲ, ಅದಕ್ಕೆ ನಾನು ಒಂದೇ ಸಾರಿ ಹಾಕ್ಕೊಂಬಿಡ್ತಿದ್ದೀನಿ. ಈ ಥರ ಸ್ವಲ್ಪನೇ ಪೌಡ್ರ್ ಮಾಡಿ ಇಟ್ಕೊತಿದ್ದೀನಿ. ಒಂದು 10-15 ದಿವ್ಸಕ್ಕೆ ಆಗೋಷ್ಟು. ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ಸ್ವಲ್ಪನೇ ಮಾಡ್ಕೊತಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಇಟ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು. ಪೌಡ್ರ್ ಆಗಿದೆ. ನಾನು ಸೈಡಲ್ಲಿ ಇಟ್ಬಿಟ್ಟು ಒಂದು ಬೌಲ್ ತೊಗೊತೀನಿ. ಜಾರ್ ತೊಗೊಂಬಿಟ್ಟು ಅದೆಲ್ಲ ಚೆನ್ನಾಗಿ ಜಾಲಿಸ್ಕೋಬೇಕಲ್ವ. ಚೆನ್ನಾಗೆಲ್ಲ ಇಲ್ಲಾಂದರೆ ಕಾಳು ಬರುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಜಾಲಿಸ್ಕೊಂಬಿಡ್ತೀನಿ. ಚೆನ್ನಾಗಿ ಜಾಲಿಸ್ಕೊಂಬಿಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು. ನೋಡಿ ಅಷ್ಟು ಬಂದಿದೆ. ಸೆಕೆಂಡ್ನೇ ಸಾರಿ ಕೂಡ ನಾನು ಮಿಕ್ಸಿ ಇಟ್ಕೊಂಬಿಟ್ಟು ಅದು ಕೂಡ ಜರಡಿಗೆ ಇಟ್ಕೊಂಡಿದ್ದೀನಿ. ನೋಡಿ ಹಿಟ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಇರ್ತದಲ್ವ, ಸಣ್ಣಕ್ಕಿದ್ರೆ ಸಾಕು. ಯಾಕಂದರೆ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಂತರ ನಾನು ಆಗಲೇ ಒಣಸಿಟ್ಕೊಂಡಿರೋವಂಥ ರಾಗಿ ಕೂಡ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಅಷ್ಟು ಒಂದೇ ಸರಿ ಹಾಕ್ಕೊತೀನಿ. ನಾನು ಸ್ವಲ್ಪ ತೊಗೊಂಡಿದ್ದೀನಲ್ಲ, ಅದಕ್ಕೆ ಒಂದೇ ಸರಿ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ನೋಡಿ ನೀವೇ ಚೆನ್ನಾಗಿ ಬಂದಿದೆ. ಒಂದೇ ಸರಿ ಸಣ್ಣ ಆಗಿಬಿಟ್ಟಿದೆ. ಮಿಕ್ಸಿ ಜರಡಿಗೆ ಇಟ್ಕೊತಿದ್ದೀನಿ. ನೋಡ್ತಿರ್ಬೋದು ನೀವೇ. ಅಷ್ಟು ಜರಡಿಗೆ ಒಂದೇ ಸಾರಿ ಬಂದುಬಿಡ್ತು. ಅಷ್ಟು ಸಣ್ಣಕ್ಕೆ ಹಾಕ್ಬಿಟ್ಟಿರ್ತದೆ. ಯಾಕಂದರೆ ಒಣಗಿಬಿಟ್ಟಿತ್ತಲ್ವ ಇಡೀ ದಿನ, ಅದಕ್ಕೆ ಒಂದೇ ಸರ್ತಿಗೆ ಜರಡಿ ಆಗಿಬಿಡ್ತು. ನೀವೇ ನೋಡಿ. ಒಂಚೂರು ಕೂಡ ಇದು ಬಂದಿಲ್ಲ. ಮ್ಯಾಗಿನ ಸ್ವಲ್ಪ ಬಂದಿತ್ತು, ತೆಗೆದುಬಿಟ್ಟು ಇನ್ನೊಂದು ಸಾರಿ ಕೂಡ ಜರಡಿಗೆ ಇಟ್ಕೊಂಡಿದ್ದೀನಿ ನಾನು. ಡಬ್ಬಿ ಒಳಗೆ ಹಾಕ್ಕೊಂಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಂತರ ನಾನು ಗಂಜಿ ಮಾಡ್ಕೊತಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಗಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಲ್ವ,
ಎಲ್ಲ ಕಾಳುಗಳಾಕಿ ಪುಡಿ ಮಾಡಿದ್ನಲ್ವ ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ನೆಕ್ಸ್ಟು ಅರ್ಧ ಸ್ಪೂನ್ ರಾಗಿ ಹಿಟ್ಟು, 1 ಸ್ಪೂನ್ ಜೋಳದ ನುಚ್ಚು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗದೇ ರೀತಿ ಜಲ್ದಿ ಮಿಕ್ಸ್ ಮಾಡ್ಕೊತಿರ್ಬೋದು. ಯಾಕಂದರೆ ಜಲ್ದಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಜಲ್ದಿ ಗಂಟು ಕಟ್ಟಿಬಿಡ್ತದೆ, ನಿಮಗೆ ಗೊತ್ತಿರಬೇಕು. ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಬೆಳ್ಳುಳ್ಳಿ ಕೂಡ ಕುಟ್ಟಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದೀತದೆ ನೋಡೋ ಅಷ್ಟು ಒಳ್ಳೆಯದು ಹೆಲ್ತಿಗೆ. ಕುದಿಯೋಣ ಮುಚ್ಚಿಟ್ಬಿಟ್ಟು ತಗೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ತುಂಬ ಗಟ್ಟಿನೂ ಮಾಡಬಾರ್ದು, ತುಂಬ ತೆಳುಗೂ ಮಾಡಬಾರ್ದು. ಈ ರೀತಿ ಇದ್ದರೆ ಸಾಕು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ದಿನಕ್ಕೆ 1 ಟೈಮ್ ಆದರೂ ನನ್ನ ಮಗನಿಗೆ ಈ ರೀತಿ ಮಾಡಿ ತಿನ್ನಿಸ್ತಾ ಇರ್ತೀನಿ. ನೀವು ಕೂಡ ತಿನ್ನಿಸಿ, ತುಂಬಾ ಒಳ್ಳೆಯದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ.